ಅಂದ್ರೆ ಮೊದಲು ಲವ್ ಮಾಡ್ತಾ ಇದ್ರೆ ಮದುವೆ ಆಗಿಲ್ಲ. ಇಲ್ಲ 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 ಜೈಲಿಗೆ ತಗೊಂಡ್ಬಿಟ್ರಿ ಆಲ್ರೆಡಿ. ಒಳ್ಳೆ ಕವನ ಇದೆ. ನಿಮ್ಮ ಪತ್ನಿ ನೆನೆಸ್ಕೊಂಡು ನಿಮ್ಮ ಪ್ರೀತಿ ಮಾಡ್ಬೇಕಾದ್ರೆ ನೆನೆಸ್ಕೊಂಡು ಯಾವ ಕವನ ಬರ್ತಿದ್ರು ಒಂದು ಹೇಳಿ ನೋಡೋಣ. ಜೂಮ್ ಮಾಡ್ತಾರೆ ರಮಣ. ಜೂಮ್ ಹೋಗ್ತಿಲ್ಲ ಮಗ. ಹಾಂ ಹೇಳಿ ಒಂದು ಕವನ ಹೇಳಿನ. ಬುಕ್ ತೋರಿಸಂಗೆ ನನ್ನ ತಪ್ಪಿನ ಬಗ್ಗೆ ಬರ್ಕೊಂಡಿದ್ದೆ, ಅದನ್ನೇ ಹೇಳ್ಬಿಡ್ಲಾ? ತಪ್ಪಿನ ಬಗ್ಗೆ ಮತ್ತೆ ನಿಮ್ಮ ಎಲ್ಲ ಇದೆ ಹುಡುಗಿ ಬಗ್ಗೆ ಮೊದಲು ತಪ್ಪಂದು ಹೇಳಿ, ಆಮೇಲೆ ನಿಮ್ಮ ಖುಷಿ ಹೇಳಿ. ಅವರದ ಹೆಸರು ಆತ್ಮಹತ್ಯೆ. ನನ್ನ ಸ್ವಂತ ಬಗ್ಗೆ, ಸ್ವಂತ ವಿಚಾರ. ಹೇಳಿ. ಪೆರೋಲ್ ರಜೆಯ ಮೇಲೆ ಹೋಗಿದ್ದ ನಾನು ಜೈಲಿಗೆ ವಾಪಸ್ ಬರಲಿಲ್ಲ ಯಾಕೆ? ಪೆರೋಲ್ ರಜೆಯ ಮೇಲೆ ಹೋಗಿದ್ದ ನಾನು ಜೈಲಿಗೆ ವಾಪಸ್ ಬರಲಿಲ್ಲ ಯಾಕೆ? ತಪ್ಪಿಸಿಕೊಂಡವನು ಮೊದಲು ಹೋಗಿದ್ದು ಮೈಸೂರಿನ ಪಕ್ಕದಲ್ಲಿ ಸಿದ್ಧಲಿಂಗಪುರಕ್ಕೆ. ಗಡ್ಡ ಮೀಸೆ ಬಳಸಿದೆ ಗುರುತು ಮುಚ್ಚುವುದಕ್ಕೆ. ಸಿದ್ಧಾರೂಢನ ಬದಲು ನಕಲಿ ಕರ್ಣ ಅಂತ ಹೆಸರು ಹೇಳಿದ ಜನಕ್ಕೆ. ಪೆರೋಲ್ ಎಸ್ಕೇಪ್ ಆಗ್ತೀನಿ. ಅನಾಥ ಅಂತ ಸುಳ್ಳು ಹೇಳಿ ಸುಲಭವಾಗಿ ಬಾಡಿಗೆ ಮನೆ ಪಡೆದೆ ವಾಸಕ್ಕೆ. ಖಾಲಿ ಮಾಡಿದೆ 3 ದಿನಕ್ಕೆ. ತಾಯಿಯ ಪ್ರೀತಿ ಊರಿನ ನೆನಪು ಒಂದೇ ಸಮನೆ ಕಾಡಿತ್ತು ಮನಕ್ಕೆ. ನನ್ನ ತಾಯಿ ಅಂದರೆ ನನಗೆ ಪ್ರಾಣ, ನನ್ನ ಬದುಕಿನ ತುಂಬಿಕೊಂಡಿರುವ ಜೀವ ಹಾಕೆ. ತಪ್ಪಿಸಿಕೊಂಡಿದ್ದಾದರೂ ಯಾಕೆ? ಜೈಲಲ್ಲೇ ಚೆನ್ನಾಗಿದ್ದೆ, ಯಾವುದೇ ಕಾಟವಿರಲಿಲ್ಲ ಜೀವಕ್ಕೆ. ಯಾರನ್ನೇ ನೋಡಿದರೂ ಹೆದರಿಕೆ, ಜೀವಕ್ಕೆ ಗೊತ್ತಿಲ್ಲದ ಚಡಪಡಿಕೆ, ನನ್ನ ಮೇಲೆ ನನಗೆ ಇಲ್ಲ ನಂಬಿಕೆ. ಚಿತ್ರ ದುರುಗುಟ್ಟಿ ನೋಡುವ ನೋಟಕ್ಕೆ ಇವರು ಪೊಲೀಸರು ಇರಬಹುದೇ ಎನ್ನುವ ಶಂಕೆ. ಬಂದಿರಬಹುದ ಸಾದ ಹುಡುಗಿಲೆ ನನ್ನ ಹಿಡಿಯುವುದಕ್ಕೆ. ಹೀಗೆ ಮನಸ್ಸಿಗೂ ಮೆದುಳಿಗೂ ಮಾತುಗಾರಿಕೆ. ಭಯದಲ್ಲೇ ಬದುಕಬೇಕೆ, ಹೆತ್ತವರನ್ನು ಹುಟ್ಟಿದ ಊರನ್ನು ಬಿಟ್ಟು